ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಕುಕ್ ಮಾಡ್ತಾ ಇಲ್ಲ, ಇವತ್ತು ಮಕ್ಕಳು ಮಾಡ್ತಾ ಇದ್ದಾರೆ, ಚಿಕ್ಕಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸ್ಕೂಲಿಗೆ ರಜೆ, ಮಳೆ ಬರ್ತಾ ಉಂಟಲ್ಲ, ತುಂಬ ಮಳೆ ಬರ್ತಾ ಉಂಟು. ಅದಕ್ಕೋಸ್ಕರ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ. ಹಾಗೆ ಅವರಿವತ್ತು ಚಿಕ್ಕಿ ಮಾಡ್ತಾರಂತೆ. ಅವರು ಹೇಗೆ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಹಾಗೆಯೇ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಾವಿವತ್ತು ಚಿಕ್ಕಿ ಮಾಡ್ತಾ ಇದ್ದೇವೆ. ನನ್ನ ಮಕ್ಕಳು ಹೆಲ್ಪ್ ಮಾಡ್ತಾರಂತೆ. ಫಸ್ಟ್ ಒಂದು ಫ್ರೈಂಗ್ ಪ್ಯಾನ್ಗೆ ಪೀನಟ್ಸ್ ತಗೊಂಡಿದ್ದೇವೆ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಬೆಲ್ಲ ಉಂಟು, ಅದನ್ನು ಈಗ ಸ್ವಲ್ಪ ಪುಡಿ ಮಾಡುವ. ಫುಲ್ ಗಲು Enough. No, you have to roast properly. Patin gala ta so na second gala ka ta. एक समय बहुत लगता है. बरे रोस्ट सॉन्ग बस जरा ब्राउन ಇಲ್ಲ ಬ್ಲಾಕ್ ಸೈಡ್ ರೋಸ್ಟ್ ಇಲ್ಲ ಫುಡ್ ಶಾರ್ಟ್ ಕಮಲ್ ಕೋಡ್ ಮಾಡ್ತೀನಿ ಗಿವಿ ಬ್ಲಾಕ್ ಸೈಡ್ ಇಸ್ತಾ ಇವತ್ತು ನಾನು ಚಿಕ್ಕಿದ್ದು ವಿಡಿಯೋ ನೋಡ್ತಿದ್ದೆ. ಆವಾಗ ಗ್ರೌಂಡ್ ನಟ್ಸ್ ಕೂಡ ಉಂಟು, ಅದಕ್ಕೆ ನಾನು ಮಾಡುವಂತ ಅಂದ್ಕೊಂಡೆ. ಅದಕ್ಕೆ ಮಕ್ಳು ಹೇಳಿದ್ರು ಈಸಿ ಉಂಟು, ನಾವು ಮಾಡ್ತೇವೆ, ನೀವು ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಇವಾಗ ಅವರು ಮಾಡ್ತಾ ಇದ್ದಾರೆ. ರೋಸ್ಟ್ ಆಯ್ತಾ? ಕೂಡ ರೋಸ್ಟ್ ಆಯಿತು. ರೋಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಇವಾಗ ಇದರ ಸಿಪ್ಪೆ ತೆಗೆದುಕೊಂಡು ಅಲ್ಲಿ ತನಕ ನಾವು ಪ್ಯಾನ್ ಅಲ್ಲಿ ಬೆಲ್ಲವನ್ನು ನೀರು ಮಾಡಲಿಕ್ಕೆ ಗ್ಯಾಸ್ ಔಟ್
ಮೆಲ್ಟ್ ಮಾಡಬೇಕು. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬೋದು, ಸ್ವಲ್ಪ ಮಾತ್ರ. ಇದರ ಸಿಪ್ಪೆ ಎಲ್ಲ ತೆಗಿಬೇಕು. चिक्की करून शिकले आदले निमिषाला चिक्कीत करचे नका संजय ओके ಇವಾಗ ಕನ್ಸಿಸ್ಟೆನ್ಸಿ ಬಂದಿದೆ. ಬಟ್ ಇಲ್ಲಿ ನಮ್ದು ಇದೇ ಆಗಲಿಲ್ಲ, ಸಿಪ್ಪೆ ತೆಗೆದಾಗಿದ್ದಾರೆ ಏನು ಕೊಟ್ಟಿದ್ದಾರೆ. ನನ್ನ ದೊಡ್ಡ ಮಗ ಕೊಂಕಣಿಯಲ್ಲಿ ಹೇಳಿದ್ದು ಏನಂದರೆ, ಅವನಿಗೀಗ ಚಿಕ್ಕಿ ಮಾಡಲಿಕ್ಕೆ ಬರ್ತದಲ್ಲ, ಹಾಗೆ ನನಗೆ ಹುಷಾರಿಲ್ಲದ್ರೆ ಅವನೇ ಸಂಜೆ ಸ್ನ್ಯಾಕ್ಸಿಗೆ ಚಿಕ್ಕಿ ಮಾಡಿ ತಿಂತಾನಂತೆ. ಇವಾಗ ಕನ್ಸಿಸ್ಟೆನ್ಸಿ ಬಂದಿದೆ. ಇದಕ್ಕೆ ಇವಾಗ ಕಡ್ಲೆ ಬರೋ ಕಟ್ ಕಟ್ಕೊಂಡ್ರೆ फुल स्प्रेड कर एक ಇವಾಗ ಕರೆಕ್ಟ್ ಆಗಿ ಸೆಟ್ ಆಗ್ತಾ ಉಂಟು. ಇಲ್ಲಿ ನಿಮಗೆ ನೋಡ್ಬೋದು ನಾನು ಇದನ್ನು ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. 10 minutes. ನೀವಿಲ್ಲಿ ಇದನ್ನು ಪ್ಲೇಟಿಗೆ ಸ್ಪ್ರೆಡ್ ಮಾಡುವ ಮುಂಚೆ ಬಟರ್ ಪೇಪರ್ ಇಲ್ಲಾದರೆ ಬೇಕಿಂಗ್ ಪೇಪರ್ ಕೂಡ ಆಗುತ್ತೆ. ಅದಿಲ್ಲದಿದ್ದರೆ ಸ್ವಲ್ಪ ಗೀ ಹಾಕಿ ಅದರ ಮೇಲೆ ಹಾಕಬೇಕು. ಆ್ಯಕ್ಚುಲಿ ನಾನು ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ. ಗೀ ಹಾಕಿ ಅದರ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿದರೆ ಅದನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ, ಇಲ್ಲಾದರೆ ಪ್ಲೇಟಿಗೆ ಅಂಟಿಕೊಳ್ತದೆ. ನಾವು ಬೆಲ್ಲ ಅದನ್ನು ನೀರು ಮಾಡ್ತೇವಲ್ಲ, ಆವಾಗ ಜಾಸ್ತಿ ಫ್ರೈ ಆಗಲಿಕ್ಕೆ ಬಿಡಲಿಕ್ಕಿಲ್ಲ. ಜಾಸ್ತಿ ಫ್ರೈ ಆದರೆ ಅದು ಕಪ್ಪಾಗುತ್ತೆ, ಕಪ್ಪಾದರೆ ಅದು ಕಹಿ ಆಗುತ್ತೆ. ಹಾಗೆ ನೋಡಿಕೊಂಡು ಅದು ಕಪ್ಪಾಗಲಿಕ್ಕೆ ಬಿಡಬೇಡಿ. ಹಾನೆಸ್ಟ್ ರಿವ್ಯೂ ಹೇಳೋದಾದರೆ ಇವತ್ತು ನಂದು ಚಿಕ್ಕಿ ಕಪ್ಪಾಗಿದೆ, ಸ್ವಲ್ಪ ಕಹಿ ಬಂದಿದೆ, ಜಾಸ್ತಿ ಅಲ್ಲ ಸ್ವಲ್ಪ ಕಹಿ ಬಂದಿದೆ. ಮಾತ್ರ ಬೇಜಾರಿಲ್ಲ ನನಗೆ ಮಕ್ಕಳೊಟ್ಟಿಗೆ ಈ ಥರ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೇನೆ ಅಂತಾನೆ ಒಂಥರ ಖುಷಿ. ಅಂದರೆ ನಾನು ಮತ್ತು ಮಕ್ಕಳು ಸೇರಿಕೊಂಡು ಚಿಕ್ಕಿ ಮಾಡಿದ್ದೇವೆ ಅಂತ. ಇದಕ್ಕೆ ಮುಂಚೆ ನಾನು ಚಿಕ್ಕಿ ಮಾಡಿದ್ದೆ, ತುಂಬ ಒಳ್ಳೆಯದಾಗಿ ಬಂದಿದೆ. ಮನೆಯಲ್ಲಿ ಮಾಡಿದ ಚಿಕ್ಕಿಯ ರುಚಿಯೇ ಬೇರೆ. ಚಿಕ್ಕಿ